ನೀವು ಗೆಲ್ಲಬಹುದು ವಿಜೇತರ ಬದುಕಿನ ಸಂಪೂರ್ಣ ರಹಸ್ಯಗಳು. ಭಾಗ 1. ಪವರ್ಫುಲ್ ಪೀಠಿಕೆ. ವಿನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ. ನಿರೂಪಣೆ. ನಮಸ್ಕಾರ ಸ್ನೇಹಿತರೆ, ಬೋಲ್ಡ್ ಬುಕ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಕೇವಲ ಒಂದು ವಿಡಿಯೋ ಮಾಡ್ತಾ ಇಲ್ಲ ಅಥವಾ ಬರೀ ಒಂದು ಪುಸ್ತಕದ ಸಾರಾಂಶ ಹೇಳ್ತಾ ಇಲ್ಲ. ಇವತ್ತು ನಾವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮ್ಯಾಜಿಕಲ್ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಅದೇ ಶಿವ ಖೇರಾ ಅವರ ವಿಶ್ವಪ್ರಸಿದ್ಧ ಕೃತಿ ಯು ಕ್ಯಾನ್ ವಿನ್ ಅಥವಾ ನೀವು ಗೆಲ್ಲಬಹುದು. ಈ ಪುಸ್ತಕದ ಮುಖಪುಟದ ಮೇಲೆ ಒಂದು ಅದ್ಭುತ ಸಾಲಿದೆ. ಗೆಲ್ಲುವವರು ಬೇರೆ ಏನನ್ನೂ ಮಾಡುವುದಿಲ್ಲ, ಅವರು ಪ್ರತಿಯೊಂದು ಕೆಲಸವನ್ನೂ ವಿಭಿನ್ನವಾಗಿ ಮಾಡುತ್ತಾರೆ. ಅಂದರೆ ಗೆಲುವು ಎಂಬುದು ಆಕಸ್ಮಿಕವಲ್ಲ, ಅದು ನಾವು ಮಾಡುವ ಆಯ್ಕೆ. ನಾವು ಜೀವನದಲ್ಲಿ ಸೋಲುತ್ತಿರುವುದು ಸಾಮರ್ಥ್ಯದ ಕೊರತೆಯಿಂದಲ್ಲ, ಬದಲಾಗಿ ನಮ್ಮ ಆಲೋಚನಾ ಶೈಲಿಯ ಕೊರತೆಯಿಂದ. ಈ ಸುದೀರ್ಘ ವಿಡಿಯೋದಲ್ಲಿ ನಾನು ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯವನ್ನು, ಪ್ರತಿಯೊಂದು ಜೀವನ ಪಾಠವನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇನೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮಲ್ಲಿ ಒಬ್ಬ ಹೊಸ ವಿಜೇತ ಹುಟ್ಟಿಕೊಳ್ಳುತ್ತಾನೆ. ಸಿದ್ಧರಿದ್ದೀರಾ? ಬನ್ನಿ, ಅತ್ಯಂತ ಆಳವಾಗಿ ಈ ಸಾರವನ್ನು ತಿಳಿಯೋಣ. ಭಾಗ 2. ಮನೋಭಾವ, ಯಶಸ್ಸಿನ ಭದ್ರ ಬುನಾದಿ. ನಿರೂಪಣೆ. ಯಶಸ್ಸಿನ ಅರಮನೆಗೆ ಮನೋಭಾವವೇ ಅಡಿಪಾಯ. ಲೇಖಕರು ಹೇಳುವಂತೆ, ಒಬ್ಬ ವ್ಯಕ್ತಿಯ ಯಶಸ್ಸಿನಲ್ಲಿ ಅವನ ಜ್ಞಾನಕ್ಕಿಂತ ಅವನ ಆಟಿಟ್ಯೂಡ್ ಅಥವಾ ಮನೋಭಾವ 85% ಪಾತ್ರ ವಹಿಸುತ್ತದೆ. ಅಂದರೆ ಕೇವಲ 15% ಮಾತ್ರ ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡುತ್ತದೆ. ಬಲೂನ್ ಮಾರುವವನ ಕಥೆ. ಬಲೂನ್ ಮಾರುವವನು ಆಕಾಶಕ್ಕೆ ಬಣ್ಣ ಬಣ್ಣದ ಬಲೂನ್ ಹಾರಿಸುತ್ತಿದ್ದಾಗ ಒಂದು ಮಗು ಕೇಳುತ್ತದೆ, ಕಪ್ಪು ಬಣ್ಣದ ಬಲೂನ್ ಕೂಡ ಮೇಲೆ ಹಾರುತ್ತದೆಯೇ ಎಂದು. ಅದಕ್ಕೆ ಅವನು ಹೇಳುತ್ತಾನೆ, ಮಗು, ಬಲೂನ್ ಮೇಲೆ ಹಾರುವುದು ಅದರ ಬಣ್ಣದಿಂದಲ್ಲ, ಬದಲಾಗಿ ಅದರ ಒಳಗಿರುವ ಗಾಳಿಯಿಂದ, ಹೀಲಿಯಂ. ಪಾಠ. ನಿಮ್ಮ ಬಣ್ಣ, ಬಡತನ ಅಥವಾ ಹಿನ್ನೆಲೆ ನಿಮ್ಮ ಗೆಲುವನ್ನು ತಡೆಯಲಾರದು. ನಿಮ್ಮ ಒಳಗಿನ ಮನೋಭಾವ ಸರಿಯಾಗಿದ್ದರೆ ನೀವು ಆಕಾಶದ ಎತ್ತರಕ್ಕೆ ಬೆಳೆಯುವುದು ಖಚಿತ. ಈಕರ್ಸ್ ಆಫ್ ಡೈಮಂಡ್ಸ್. ಹಫೀಜ್ ಎಂಬ ರೈತ ವಜ್ರಗಳನ್ನು ಹುಡುಕುತ್ತಾ ಹೋಗಿ ತನ್ನಲ್ಲೇ ಇದ್ದ ಅಮೂಲ್ಯ ಗಣಿಯನ್ನು ಕಳೆದುಕೊಳ್ಳುತ್ತಾನೆ. ಪಾಠ. ಅವಕಾಶಗಳು ನಿಮ್ಮ ಕಣ್ಣ ಮುಂದೆಯೇ ಇರುತ್ತವೆ, ಆದರೆ ಅದನ್ನು ಗುರುತಿಸಲು ಸರಿಯಾದ ಮನೋಭಾವ ಬೇಕು. ಲೇಖಕರು ಹೇಳುವಂತೆ EEE ಅಂದರೆ ಎನ್ವೈರನ್ಮೆಂಟ್, ಪರಿಸರ, ಎಕ್ಸ್ಪೀರಿಯನ್ಸ್, ಅನುಭವ, ಮತ್ತು ಎಜುಕೇಷನ್, ಶಿಕ್ಷಣ ನಮ್ಮ ಮನೋಭಾವವನ್ನು ರೂಪಿಸುತ್ತವೆ. ಸದಾ ಒಳ್ಳೆಯವರ ಸಹವಾಸದಲ್ಲಿರಿ. ಭಾಗ 3. ಸೋಲು ಮತ್ತು ಯಶಸ್ಸು, ಬೌನ್ಸ್ ಬ್ಯಾಕ್ ಎಬಿಲಿಟಿ. ನಿರೂಪಣೆ. ಯಶಸ್ಸು ಎಂದರೆ ಸೋಲಿನ ಅನುಪಸ್ಥಿತಿಯಲ್ಲ, ಸೋಲನ್ನು ಮೆಟ್ಟಿ ನಿಲ್ಲುವುದು. ವಿಜೇತರಿಗೆ ಸೋಲು ಎಂಬುದು ಅಂತ್ಯವಲ್ಲ, ಅದು ಕೇವಲ ಒಂದು ತಿರುವು. ಅಬ್ರಹಾಂ ಲಿಂಕನ್ ಅವರ ಹೋರಾಟ. ಲಿಂಕನ್ ಅವರು 21ನೇ ವಯಸ್ಸಿನಲ್ಲಿ ವ್ಯಾಪಾರದಲ್ಲಿ ಸೋತರು, 22ರಲ್ಲಿ ಚುನಾವಣೆಯಲ್ಲಿ ಸೋತರು, 24ರಲ್ಲಿ ಮತ್ತೆ ವ್ಯಾಪಾರದಲ್ಲಿ ಸೋತರು, 26ರಲ್ಲಿ ಪ್ರಿಯತಮೆಯನ್ನ ಕಳೆದುಕೊಂಡರು, 27ರಲ್ಲಿ ಮಾನಸಿಕ ಖಿನ್ನತೆ ಅನುಭವಿಸಿದರು. ಇಷ್ಟೆಲ್ಲಾ ಸತತ ಸೋಲುಗಳ ನಂತರವೂ ಅವರು ಎದೆಗುಂದದೆ 52ನೇ ವಯಸ್ಸಿನಲ್ಲಿ ಅಮೆರಿಕದ ಅಧ್ಯಕ್ಷರಾದರು. ಅವರು ಸೋಲನ್ನು ಡೆಡ್ ಎಂಡ್ ಎಂದು ಭಾವಿಸಲಿಲ್ಲ. ಥಾಮಸ್ ಎಡಿಸನ್ ಅವರ ದೃಷ್ಟಿಕೋನ. ಬಲ್ಬ್ ಕಂಡುಹಿಡಿಯುವಾಗ 10,000 ಬಾರಿ ವಿಫಲವಾದಾಗ ಅವರು ಹೇಳಿದ್ದು, ನಾನು ಸೋಲಲಿಲ್ಲ, ಬದಲಾಗಿ ಬಲ್ಬ್ ತಯಾರಿಸಲು ಸಾಧ್ಯವಾಗದ 10,000 ದಾರಿಗಳನ್ನು ಕಂಡುಕೊಂಡೆ. ಪಾಠ. ಸೋಲು ಎಂಬುದು ಕಲಿಯುವ ಹಂತ. ವಿಜೇತರು ಯಾವಾಗಲೂ ಪರಿಹಾರದ ಬಗ್ಗೆ ಯೋಚಿಸುತ್ತಾರೆ, ಸೋಲುವವರು ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತಾರೆ. ನೀವು ಎಲ್ಲದರಲ್ಲೂ 1000% ಸುಧಾರಿಸುವ ಅಗತ್ಯವಿಲ್ಲ. ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೇವಲ 1% ಸುಧಾರಿಸಿದರೆ ಸಾಕು. ಭಾಗ 4. ಪ್ರೇರಣೆ ಮತ್ತು ಸ್ವಾಭಿಮಾನ. ನಿರೂಪಣೆ. ಪ್ರೇರಣೆ ಎಂಬುದು ಬೆಂಕಿಯದ್ದಂತೆ. ಹೊರಗಿನಿಂದ ಬರುವ ಪ್ರೇರಣೆ ತಾತ್ಕಾಲಿಕ, ಆದರೆ ನಿಮ್ಮ ಒಳಗಿನಿಂದ ಬರುವ ಪ್ರೇರಣೆ ಶಾಶ್ವತ. ಲೇಖಕರು ಸ್ವಾಭಿಮಾನದ ಬಗ್ಗೆ ಒಂದು ಅದ್ಭುತ ಮಾತು ಹೇಳ್ತಾರೆ. ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರೋ ಜಗತ್ತು ನಿಮ್ಮನ್ನು ಹಾಗೆಯೇ ನಡೆಸಿಕೊಳ್ಳುತ್ತದೆ. ಪೆನ್ಸಿಲ್ ಮಾರುವವನ ಕಥೆ. ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಗೆ ಒಬ್ಬ ಅಧಿಕಾರಿ, ನೀನೊಬ್ಬ ಭಿಕ್ಷುಕನಲ್ಲ, ವ್ಯಾಪಾರಿ ಎಂದು ಹೇಳ್ತಾನೆ. ಆ ಒಂದು ಮಾತು ಅವನ ಸ್ವಾಭಿಮಾನವನ್ನು ಎಚ್ಚರಿಸಿ ಅವನನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಹದ್ದಿನ ಮರಿ ಮತ್ತು ಕೋಳಿಗಳು. ಕೋಳಿಗಳ ಜೊತೆ ಬೆಳೆದ ಹದ್ದು ತನ್ನನ್ನು ಕೋಳಿ ಎಂದುಕೊಂಡಿತ್ತು,
ಆದರೆ ಮೇಲೆ ಹಾರುತ್ತಿದ್ದ ಹದ್ದನ್ನು ನೋಡಿ ತಾನೂ ಹಾರಬಲ್ಲೆ ಎಂದು ಅರಿತಾಗ ಆಕಾಶಕ್ಕೇರಿತು. ಪಾಠ: ನೀವು ಹದ್ದಿನಂತೆ ಹಾರಬೇಕೆಂದರೆ ಮೊದಲು ಆ ಕೋಳಿಗಳ, ನಕಾರಾತ್ಮಕ ಜನರ ಸಹವಾಸ ಬಿಡಬೇಕು. ನಿಮ್ಮ ಮೌಲ್ಯವನ್ನು ಬೇರೆಯವರು ನಿರ್ಧರಿಸಲು ಬಿಡಬೇಡಿ. ಭಾಗ 5: ಅಭ್ಯಾಸಗಳು ಮತ್ತು ಸುಪ್ತ ಮನಸ್ಸಿನ ಶಕ್ತಿ. ನಿರೂಪಣೆ: ನಾವು ಮೊದಲು ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತೇವೆ, ಆಮೇಲೆ ಆ ಅಭ್ಯಾಸಗಳು ನಮ್ಮನ್ನು ಬೆಳೆಸುತ್ತವೆ. ಲೇಖಕರು GIGO ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ತತ್ವದ ಬಗ್ಗೆ ಹೇಳುತ್ತಾರೆ. ನಿಮ್ಮ ಮನಸ್ಸಿಗೆ ನೀವು ನಕಾರಾತ್ಮಕ ಆಲೋಚನೆಗಳೆಂಬ ಕಸ ಹಾಕಿದರೆ ಫಲಿತಾಂಶವು ಕಸವೇ ಆಗಿರುತ್ತದೆ. ಯಾವುದೇ ಒಂದು ಕೆಲಸ ಅಥವಾ ಯೋಚನೆಯನ್ನು ನೀವು 21 ದಿನಗಳ ಕಾಲ ನಿರಂತರವಾಗಿ ಮಾಡಿದರೆ ಅದು ನಿಮ್ಮ ಹವ್ಯಾಸವಾಗುತ್ತದೆ. ನಿಮ್ಮ ಸುಪ್ತ ಮನಸ್ಸಿಗೆ ಸದಾ ಸಕಾರಾತ್ಮಕ ಸಂದೇಶಗಳನ್ನು ನೀಡಿ. ಸತತವಾಗಿ ನಾನು ಗೆಲ್ಲಬಲ್ಲೆ ಎಂದು ನಿಮಗೇ ನೀವು ಹೇಳಿಕೊಳ್ಳಿ. ಆಟೋ ಸಜೆಷನ್. ಆ ದೃಢ ನಂಬಿಕೆ ಒಂದು ದಿನ ನಿಮ್ಮನ್ನು ವಿಜೇತನನ್ನಾಗಿ ಮಾಡುತ್ತದೆ. ನಕಾರಾತ್ಮಕ ಸ್ವಮಾತನ್ನು ಇಂದೇ ನಿಲ್ಲಿಸಿ. ಭಾಗ 6: ಗುರಿ ನಿರ್ಧಾರ, ಯಶಸ್ಸಿನ ನಕ್ಷೆ. ನಿರೂಪಣೆ: ಗುರಿಯಿಲ್ಲದ ಜೀವನ ವಿಳಾಸವಿಲ್ಲದ ಪತ್ರದಂತೆ. ಲೇಖಕರು ಸ್ಮಾರ್ಟ್ ನಿಯಮದ ಬಗ್ಗೆ ವಿವರಿಸುತ್ತಾರೆ. ಎಸ್ ಸ್ಪೆಸಿಫಿಕ್, ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಎಂ ಮೆಷರಬಲ್, ಪ್ರಗತಿಯನ್ನು ಅಳೆಯುವಂತಿರಲಿ. ಎ ಅಚೀವಬಲ್, ಸಾಧಿಸುವಂತಿರಲಿ. ಆರ್ ರಿಯಲಿಸ್ಟಿಕ್, ವಾಸ್ತವಿಕವಾಗಿರಲಿ. ಟಿ ಟೈಮ್ ಬೌಂಡ್, ಸಮಯದ ಮಿತಿ ಇರಲಿ. ಜೀವನದ ಚಕ್ರಕ್ಕೆ ಸಮತೋಲನ ಬೇಕು. ಕುಟುಂಬ, ಹಣಕಾಸು, ಆರೋಗ್ಯ, ಜ್ಞಾನ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕತೆ, ಈ 6ರಲ್ಲೂ ಗುರಿ ಇರಲಿ. ಕಾಗದದ ಮೇಲೆ ಬರೆಯದ ಗುರಿ ಕೇವಲ ಒಂದು ಆಸೆ ಮಾತ್ರ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಗಳನ್ನು ನೆನಪಿಸಿಕೊಳ್ಳಿ. ಭಾಗ 7: ಚಾರಿತ್ರ್ಯ ಮತ್ತು ನೈತಿಕತೆ. ನಿರೂಪಣೆ: ಗೆಲುವು ಮುಖ್ಯ, ಆದರೆ ಅದು ಯಾವ ದಾರಿಯಲ್ಲಿ ಬಂತು ಎಂಬುದು ಅದಕ್ಕಿಂತ ಮುಖ್ಯ. ಅನ್ಯಾಯವಾಗಿ ಗೆದ್ದರೆ ಆ ಗೆಲುವು ನಿಮ್ಮನ್ನು ಶಾಂತಿಯಿಂದ ಮಲಗಲು ಬಿಡುವುದಿಲ್ಲ. ಶಿವ ಖೇರಾ ಅವರು ಮಾಮಾ ಟೆಸ್ಟ್ ಬಗ್ಗೆ ಹೇಳುತ್ತಾರೆ. ನಾನು ಮಾಡುತ್ತಿರುವ ಕೆಲಸ ನನ್ನ ತಾಯಿಗೆ ತಿಳಿದರೆ ಅವರು ಹೆಮ್ಮೆ ಪಡುತ್ತಾರೆಯೇ ಎಂದು ಕೇಳಿಕೊಳ್ಳಿ. ಆಲ್ಫ್ರೆಡ್ ನೋಬೆಲ್ ಅವರ ಪಾಠ. ಪತ್ರಿಕೆಯಲ್ಲಿ ತಮ್ಮ ಸಾವಿನ ಬಗ್ಗೆ ತಪ್ಪಾಗಿ ಪ್ರಕಟವಾದ ಸಾವಿನ ವ್ಯಾಪಾರಿ ಎಂಬ ಬರಹ ನೋಡಿ ಬೆಚ್ಚಿಬಿದ್ದ ನೋಬೆಲ್ ನಂತರ ಶಾಂತಿ ಪ್ರಶಸ್ತಿಯನ್ನು ಸ್ಥಾಪಿಸಿದರು. ನೀವು ಹೋದ ಮೇಲೆ ಜಗತ್ತು ನಿಮ್ಮನ್ನು ಹೇಗೆ ನೆನಪಿಡಬೇಕು ಎಂಬುದು ಇಂದು ನೀವು ಮಾಡುವ ಕೆಲಸದ ಮೇಲೆ ನಿರ್ಧರಿತವಾಗುತ್ತದೆ. ಚಾರಿತ್ರ್ಯವಿಲ್ಲದ ಯಶಸ್ಸು ಅರ್ಥಹೀನ. ಸರಿಯಾದ ಕೆಲಸವನ್ನು ಸರಿಯಾದ ಕಾರಣಕ್ಕಾಗಿ ಮಾಡಿ. ಭಾಗ 8: ಮುಕ್ತಾಯ, ವಿಜೇತರ ಸಂಕಲ್ಪ. ನಿರೂಪಣೆ: ಸ್ನೇಹಿತರೆ, ಯು ಕ್ಯಾನ್ ವಿನ್ ಪುಸ್ತಕ ನಮಗೆ ಕಲಿಸುವ ಅಂತಿಮ ಪಾಠವೆಂದರೆ ಗೆಲುವು ನಮ್ಮ ಆಯ್ಕೆ. ವಿಜೇತರು ಬೇರೆ ಏನನ್ನೂ ಮಾಡುವುದಿಲ್ಲ, ಅವರು ಕೆಲಸಗಳನ್ನು ವಿಭಿನ್ನವಾಗಿ ಮಾಡುತ್ತಾರೆ. ನೀವು ಇವತ್ತಿನಿಂದಲೇ ನಿಮ್ಮ ಮನೋಭಾವ ಬದಲಿಸಲು ಮತ್ತು ಶಿಸ್ತಿನಿಂದ ಬದುಕಲು ಸಿದ್ಧರಿದ್ದೀರಾ? ಹೌದು ಎಂದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ವಿನ್ ಎಂದು ಟೈಪ್ ಮಾಡಿ. ಈ ಸುದೀರ್ಘ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಇನ್ನೂ ಅನೇಕ ಬೋಲ್ಡ್ ಪುಸ್ತಕಗಳ ಆಳವಾದ ಮಾಹಿತಿಗಾಗಿ ನಮ್ಮ ಬೋಲ್ಡ್ ಬುಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೀವನದಲ್ಲಿ ಸದಾ ಗೆಲ್ಲುತ್ತೀರಿ, ಬೋಲ್ಡ್ ಆಗಿರಿ. ಧನ್ಯವಾದಗಳು.